ಯಾಕೆ ಆಗ್ತಿದೆ ನನ್ನ ಲೈಫಲ್ಲಿ? ಬರೀ 1 ತಿಂಗಳ ಹಿಂದೆ ಕಂಪ್ನಿ ಕಟ್ಟಬೇಕು ಅಂತ ಉತ್ಸಾಹದಲ್ಲಿ ಓಡಾಡ್ತಿದ್ದೆ. ಜೊತೆಯಾಗಿರ್ತೀನಿ ಅಂತ ಬಂದ ರವಿ, ಅವನು ಹೊಟ್ಟೋದ. ಚಾಂದಿನಿ ಮೇಡಮ್ ಪ್ರಾಜೆಕ್ಟು ಟೈಮಿಗೆ ಸರಿಯಾಗಿ ಸಿಗಲಿಲ್ಲ. 1 ವಾರದ ಹಿಂದೆ ಮನಸ್ಸಿಲ್ಲದೆ ಇದ್ರು ಈ ಗಾರ್ಮೆಂಟ್ಸಿಗೆ ಕೆಲ್ಸಕ್ಕೆ ಬಂದೆ. ಸದ್ಯ ಮದುವೆಯಿಂದಾದರೂ ಬಚಾವಾದ್ನೆಲ್ಲ ಅನ್ಕೋತಿದ್ರೆ 2 ದಿನದಲ್ಲಿ ನನ್ನ ಮದುವೆ ಆಗೋಗುತ್ತೆ. ಯಾಕಿಷ್ಟು ಅನಿರೀಕ್ಷೆ ಆಗ್ತಿದೆ ನನ್ನ ಜೀವನ? ನೋ ಆರಾಧನಾ, ಹೀಗೆಲ್ಲ ಲೈಫಲ್ಲಿ ಆಗ್ತಾ ಇರುತ್ತೆ. ಕಷ್ಟ ಬರುತ್ತೆ ಅಂತ ಕುಗ್ಬಾರ್ದು. ಕಷ್ಟ ಬಂತು ಅಂತ ಹೆದರದೆ ಇರೋರೇ ತಾನೇ ಗೆಲ್ಲೋದು. ಮೇಡಮ್ ಬಂದ್ರಾ? ಕಾಫಿ ಟೀ ಏನಾದರೂ ತರಿಸ್ಲಾ? ನೀವು ಬಂದಿದ್ದು ನಮಗೆ ಗೊತ್ತಾಗಿಲ್ಲ ಮೇಡಮ್, ಸಾರಿ. ಯಾಕಂದ್ರೆ ನೀವು ಬರೋದು ಯಾವಾಗ ಹೋಗೋದು ಯಾವಾಗ ನಮ್ಗೊಂದು ಗೊತ್ತಾಗ್ತಾ ಇಲ್ಲ. ಇದು ನಿಮ್ಮದೇ ಆಫೀಸು, ನಿಮಗೆ ಬೇಕಾದಾಗ ಬನ್ನಿ, ಬೇಕಾದಾಗ ಹೋಗಿ, ಏನೂ ತೊಂದರೆ ಇಲ್ಲ. ಆದರೆ ಟೈಮ್ ಸರಿಯಾಗಿ ಕಾಫಿ ತಿಂಡಿ ಎಲ್ಲ ಕೇಳ್ತಾ ಇರಿ, ಸಪ್ಲೈ ಮಾಡ್ತೀವಿ. ನೀವು ಚೆನ್ನಾಗಿರೋದು ಮುಖ್ಯ. ಸರ್, ಅದು ಗಾರ್ಮೆಂಟ್ಸಲ್ಲಿ ಎಲ್ಲರೂ ಕೆಲಸ ಕರೆಕ್ಟಾಗಿ ಮಾಡ್ತಿದ್ದಾರಾ? ಅಕೌಂಟ್ ಸೆಕ್ಷನ್ ಕಡೆ ಏನಾದರೂ ಹೋಗಿದ್ರಾ? ಲೆಕ್ಕ ಎಲ್ಲ ಕರೆಕ್ಟ್ ಆಗಿದೆಯಾ? ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಹೇಳಿ ಮೇಡಮ್, ತಿದ್ಕೋತೀವಿ. ಯಾಕಂದ್ರೆ ನಿಮ್ಮಂಥವ್ರ ಗೈಡೆನ್ಸ್ ನಮಗೆ ಬೇಕೇ ಬೇಕು. ಸರ್, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ. ಅದೇನಾಯ್ತು ಅಂದ್ರೆ, ನೀನ್ ಹೋಗ್ತಿರುವಾಗ್ಲೇ ಹೇಳಿದೆ ತಾನೆ, ಆದ್ರೂ ನನ್ನ ಮಾತು ಕೇಳಿಸಿರೋ ಹಾಗೆ ಓಡೋಗ್ಬಿಟ್ಟೆ. ಬರೋವಾಗ ಪರ್ಮಿಷನ್ ಕೇಳಲ್ಲ, ಹೋಗೋವಾಗೂ ಪರ್ಮಿಷನ್ ಕೇಳಲ್ಲ. ಏನ್ ಅನ್ಕೊಂಡಿದ್ಯಾ ಆಫೀಸ್ ಅಂದ್ರೆ? ಇನ್ನು ಯಾವ ಧೈರ್ಯದ ಮೇಲೆ ಇಲ್ಲಿ ಬಂದು ಕೂತಿದೆ? ಇಲ್ಲಿ ಗೆಟ್ ಔಟ್. ಅಕ್ಕ, ನಾನೇ ಮಾತಾಡ್ತಾ ಇದ್ದೆ, ಆದ್ರೆ ಸುಮ್ನೆ ಯಾಕೆ ಮಾತಿಗೆ ಮಾತು ಬೆಳೆಯುತ್ತೆ ಅಂತ ಸುಮ್ನಾಗ್ಬಿಟ್ಟೆ. ಸುಮ್ಮನೆ ಇರೇ ಕಾಂಚನ, ಏನು ಸರಿಯಾಗಿ ಮಾತಾಡಕ್ ಬರಲ್ಲ ಅಂತ ಎಲ್ರಿಗೂ ಗೊತ್ತು. ಅಕ್ಕಂಗೆ ಅಷ್ಟು ಚುಚ್ಚಿ ಮಾತಾಡ್ತಾ ಇದ್ರೆ ಯಾರು ಸಪೋರ್ಟ್ ಮಾಡ್ಕೊಂಡು ಮಾತೇ ಆಡಿಲ್ಲ. ಪಾಪ ಅಕ್ಕನೇ ಮಾತಾಡ್ಬಿಟ್ರಿ ಇವತ್ತು. ಅದು ಎಷ್ಟು ವರ್ಷದ ಸಂಕಟ ಇಟ್ಕೊಂಡಿದ್ರು ಏನೋ ಅನ್ನೋ ತರ ಮಾತಾಡಿದ್ರು. ಅಕ್ಕ ಬಾವ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ನಮ್ದೇನೋ, ಇಂಥದನ್ನೆಲ್ಲ ಅವರೇ ಹ್ಯಾಂಡಲ್ ಮಾಡೋದು ಸರಿ. ಅದಕ್ಕೆ ನಾನು ಸುಮ್ಮನೆ ಇದ್ದಿದ್ದು. ಹೋಗ್ಲಿ ಬಿಡಿ, ನಾನು ಮಾತಾಡಿದ್ದು ತಪ್ಪೆ. ಮಗ ಸೊಸೆ ಮನೆಗೆ ಬರ್ತಾ ಇಲ್ಲ ಅಂದಮೇಲೆ ಅವ್ರಿಗೂ ಕೋಪ ಬಂದಿರುತ್ತಲ್ವಾ, ಅದಕ್ಕೆ ಅವರು ಮಾತಾಡಿರ್ತಾರೆ. ಆದ್ರೆ ನಮ್ಮ ಸಮಸ್ಯೆ ನಾನು ಹೇಳ್ಕೊಂಡ್ಮೇಲೆ ಅವ್ರು ಪದೇ ನಮ್ಮ ಮೇಲೆ ಆರೋಪ ಮಾಡಿದ್ರೆ ನನಗೂ ಕೋಪ ಬರುತ್ತಲ್ವಾ. ಏನೇ ಆಗ್ಲಿ, ಅವ್ರ ರಾಜ್ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಸಂಜೆ ಹೊತ್ತು ಮಗನ ಬಗ್ಗೆ ಹಾಗೆಲ್ಲ ಶಾಪ ಹಾಕೋ ರೀತಿಲಿ ಮಾತಾಡ್ಬಿಟ್ಟು ಹೋದ್ರು. ಸಾವಿತ್ರಿ, ನೀನು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ. ಯಾರೋ ಇನ್ನೊಬ್ಬರಿಗೆ ಶಾಪ ಹಾಕೋದ್ರಿಂದ, ಇನ್ನೊಬ್ಬರಿಗೆ ಕೇಡು ಬಯಸೋದ್ರಿಂದ ಏನಾದರೂ ಕೆಡಕಾಗುತ್ತೆ ಅನ್ನೋದಾಗಿದ್ದಿದ್ರೆ ಸಮಾಜ ಹೀಗಿರ್ತಿರ್ಲಿಲ್ಲ. ಮಂಗಳ, ಯಾರು ನೋಡೋದು? ಯಜಮಾನ್ರೆ, ACP ಪ್ರಸಾದ್ ಸರ್ ಬಂದಿದ್ದಾರೆ. ಇವ್ರು ಯಾಕೆ ಬಂದರು ಈಗ? ಸರಿ, ಬರೋದಕ್ಕೆ ಹೇಳಮ್ಮ. ಓ ಪ್ರಸಾದ್, ಬನ್ನಿ ಕೂತ್ಕೊಳ್ಳಿ. ಏನು ಹೀಗೆ ಅಪರೂಪ? ತುಂಬ ದಿವಸ ಆಗಿದ್ದಲ್ಲ, ಹೀಗೆ ಹೋಗ್ತಾ ಇದ್ದೆ, ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಸಂತೋಷ. ಏನು ತೊಗೊಳ್ತೀರಾ? ಕಾಫಿ, ಟೀ ಅಥವಾ ಜ್ಯೂಸ್ ಏನಾದರೂ? ಏನೂ ಬೇಡ. ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಪರವಾಗಿಲ್ಲ, ಮಾತಾಡಿ, ಪರ್ಸ್ನಲ್ ಅಂತ ಹೇಳಿದೆ. ಓ ಓಕೆ, ಸ್ವಲ್ಪ ಒಳಗಡೆ ಇರಿ.
ಅವು ಪರ್ಸ್ನಲಾಗಿ ಮಾತಾಡ್ಬೇಕಂತೆ. ಈಗ ಹೇಳ್ಬೋದಲ್ಲ, ಏನು ವಿಷಯ? ನಿಮ್ಮ ಮಗಂದು ಆಕ್ಸಿಡೆಂಟ್ ಕೇಸ್ ಆಗಿದೆಯಲ್ಲ, ಯಾಕೆ ಅವನನ್ನು ಬಚ್ಚಿಟ್ಟಿದ್ದೀರಾ? ಬಹುಶಃ ನಿಮಗೆ ತಪ್ಪು ಮಾಹಿತಿ ಸಿಕ್ಕಿರಬೇಕು ಅನಿಸುತ್ತೆ. ಅಲ್ಲ, ನಾವ್ಯಾಕೆ ಹಾಗೆಲ್ಲ ಮಾಡಲಿ ಹೇಳಿ? ನೋಡಿ, ಒಂದಲ್ಲ ಒಂದು ದಿವಸ ನಿಮ್ಮ ಮಗ ಕಾನೂನು ಎದುರುಗಡೆ ಬರಲೇಬೇಕು. ನೀವು ನಿಮ್ಮ ಮಗನ್ನ ಹೈಡ್ ಮಾಡಿ ಸಿಸ್ಟಮ್ ಜೊತೆ ಕಣ್ಣಾ ಮುಚ್ಚಾಲೆ ಆಡ್ತಾ ಇದ್ದೀರಾ. ಅದನ್ನು ಕಣ್ಣ ಮುಚ್ಚಾಲೆ ಅಂತ ಯಾಕೆ ಹೇಳ್ತೀರಾ ನೀವು? ಒಬ್ಬ ತಂದೆಯಾಗಿ ಮಗನಿಗೆ ಸರಿಯಾದ ದಾರಿ ತೋರಿಸೋದು ನನ್ನ ಕರ್ತವ್ಯ ಆಗಿತ್ತು. ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಕಾನೂನು ಕಣ್ಣಿಂದ ಯಾರೂ ಯಾವತ್ತೂ ತಪ್ಪಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಒಂದಲ್ಲ ಒಂದು ದಿವಸ ಅವನು ಸಿಕ್ಕಾಕೊಳ್ಳೇಬೇಕು. ಎಲ್ಲ ಸಾಕ್ಷಿನೂ ಅವನ ವಿರುದ್ಧವಾಗೇ ಇದೆ. ನಾವೇ ಅರೆಸ್ಟ್ ಮಾಡೋದಕ್ಕಿಂತ ನೀವೇ ಅವನನ್ನು ಸರೆಂಡರ್ ಮಾಡಿಸ್ಬಿಟ್ರೆ ನಿಮ್ಮ ಫ್ರೆಂಡ್ ಆಗಿ ಅವನಿಗಾಗೋ ಶಿಕ್ಷೆನಲ್ಲಿ ಸ್ವಲ್ಪ ಕಡಿಮೆ ಮಾಡಿಸ್. ನಿಮ್ಮ ಮಗನ್ನ ಅದೆಲ್ಲೋ ಬಚ್ಚಿಟ್ಟಿರುವಷ್ಟು ದಿವಸ ನೀವು ನೆಮ್ಮದಿಯಾಗಿರಲ್ಲ, ನಿಮ್ಮ ಕುಟುಂಬನೂ ನೆಮ್ಮದಿಯಾಗಿರಲ್ಲ. ಕಾನೂನು ವಿರುದ್ಧ ಯಾವತ್ತೂ ನಿಮ್ಮ ಕುಟುಂಬ ಹೋಗಿಲ್ಲ. ಈ ಥರ ಕೇಸ್ಗಳು ನಿಮ್ಗೆ ಹೊಸದಾಗಿರ್ಬೋದು. ಇದರಿಂದ ಮೆಂಟಲ್ ಟಾರ್ಚರ್ನು ಅನುಭವಿಸ್ತಾ ಇದ್ದೀರಾ. ಯಾಕೆ ಬೇಕಿದೆಲ್ಲ? ಸುಮ್ಮನೆ ಅವನನ್ನು ಸರೆಂಡರ್ ಮಾಡಿಸ್ಬಿಟ್ರೆ ಸ್ವಲ್ಪ ದಿವಸ ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ಅಲಿಬೇಕಾಗತ್ತೆ. ಸ್ವಲ್ಪ ಶಿಕ್ಷೆ ಆದರೂ ಆಗ್ಬೋದು. ಕನಿಷ್ಠ ಪಕ್ಷ ನೀವಾದರೂ ನೆಮ್ಮದಿಯಾಗಿರ್ಬೋದಲ್ವಾ? ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಸರ್, ದಯವಿಟ್ಟು ಕೆಲಸದಿಂದ ತೆಗೆದುಹಾಕ್ಬೇಡಿ. ಅಮ್ಮಂಗೆ ಮನೇಲಿ ಹುಷಾರಿರ್ಲಿಲ್ಲ, ಎಚ್ಚರ ತಪ್ಪಿ ಬಿದ್ದುಬಿಟ್ಟಿದ್ರಂತೆ. ಅದಕ್ಕೆ ಟೆನ್ಷನಲ್ಲಿ ಹಾಗೆ ಹೋಗ್ಬಿಟ್ಟೆ. ನಾನು ಮಾಡಬೇಕಾಗಿರೋ ಕೆಲಸನ ಇವತ್ತು ಓವರ್ ಟೈಮ್ ಆದರೂ ಪರವಾಗಿಲ್ಲ ಮಾಡಿ ಮುಗಿಸ್ತೀನಿ. ಇವತ್ತು ಓವರ್ ಟೈಮ್ ಮಾಡ್ತೀನಿ ಅಂತೀಯ, ನಾಳೆ ವೀಕೆಂಡಲ್ಲಿ ಕೆಲಸ ಮಾಡ್ತೀನಿ ಅಂತೀಯ. ಇಂಥ ಹ್ಯಾಬಿಟ್ ಇಟ್ಕೊಂಡವ್ರನ್ನ ಹಾಗೆ ಬಿಟ್ರೆ ಈ ಚಟ ಎಲ್ಲ ಆಫೀಸಲ್ಲಿ ಇರೋರ್ಗೆ ಎಲ್ಲರಿಗೂ ಹೋಗುತ್ತೆ. ನಿನಗೆ ಇಷ್ಟ ಬಂದಾಗ ಇಲ್ಲಿ ಕೆಲ್ಸಕ್ಕೆ ಬರೋದಕ್ಕೆ, ಬೇಡ ಅಂದಾಗ ಹೋಗೋದಕ್ಕೆ ಇದನ್ನೇನು ಹಾಸ್ಟೆಲ್ ಅನ್ಕೊಂಡಿದ್ಯಾ? ಐ ಆಮ್ ರಿಯಲಿ ಸಾರಿ ಸರ್. ಇನ್ನೊಂದ್ಸರಿ ಹೀಗೆ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ಆದ್ರೆ ದಯವಿಟ್ಟು ಕೆಲಸದಿಂದ ತೆಗೆದುಹಾಕ್ಬೇಡಿ. ಏನಮ್ಮ ಈಗ ಆಗದೆ ಇರೋದು ನೋಡ್ಕೊಳೋದು? ಸೇರ್ಕೊಂಡು ಮೊದಲೇ ದಿನದಿಂದಾನು ಒಂದಲ್ಲ ಒಂದು ಎಡವಟ್ ಮಾಡ್ತಾನೆ ಇದೆಯಾ? ಲೇಟ್ ಆಗಿ ಬಂದು ಸ್ಟಾಕ್ ಸರಿಯಾದ ಟೈಮಿಗೆ ಹೋಗದೆ ಇರೋ ಹಾಗೆ ಮಾಡಿದ್ಯಾ. ಅವಾಗ್ಲೇ ನಿನ್ನ ಕೆಲಸದಿಂದ ತೆಗಿಬೇಕಾಗಿತ್ತು. ಏನೋ ನಿಮ್ಮವ್ರು ಕೇಳ್ಕೊಂಡ್ರಂತಲ್ಲ, ಅದಕ್ಕೆ ಸುಮ್ಮನೆ ಇದ್ದಿದ್ದು. ಇವತ್ ಯಾರಿಗೂ ಹೇಳ್ದೆ ಕೇಳ್ದೆ ಕೆಲಸದಿಂದಾನೇ ಹೋಗ್ಬಿಟ್ಟೆ. ಇನ್ನೊಂದ್ಸಾರಿ ಈ ಕಡೆ ಬರ್ಬೇಡ. ಇನ್ ಯಾರ ಇನ್ಫ್ಲೂಯೆನ್ಸು ಇಲ್ಲಿ ನಡೆಯಲ್ಲ. ಇಲ್ಲಿ ಮ್ಯಾನೇಜ್ಮೆಂಟ್ಗೂ ನಿನ್ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ. ನಿನ್ನ ಕೆಲಸದಿಂದ ತೆಗ್ದಿದ್ದಾರೆ, ನೀನಿನ್ ಹೊರಡ್ಬೋದು. ಸರ್, ನಿಮ್ ಕೈ ಮುಗಿತೀನಿ, ದಯವಿಟ್ಟು ಹೋಗಿ ಹೇಳ್ಬೇಡಿ ಸರ್. ನಿಜವಾಗ್ಲೂ ಅಮ್ಮಂಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಹೋಗಿ ಬಂದೆ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ. ನೀನ್ ಮಾಡಿರೋ ಗರಂದಾರಿ ಕೆಲ್ಸಕ್ಕೆ ನಿನ್ನ ಬರಿಗೈಲಿ ಕಳಿಸ್ಬೇಕಾಗಿತ್ತು. ಆದ್ರೆ ಕೆಲಸ ಮಾಡಿರೋರ್ಗೆ ಮೋಸ ಮಾಡಬಾರ್ದು ಅನ್ನೋದು ನಮ್ಮ ಕಂಪ್ನಿ ಪಾಲಿಸಿ. ಅದಕ್ಕೆ ಇಷ್ಟು ದಿನ ನೀನ್ ಮಾಡಿರೋ ಕೆಲ್ಸದ ಸಂಬಳ. ಗೆಟ್ ಔಟ್. ಕಿವಿ ಕೇಳಿಸ್ಲಿಲ್ವಾ ಅಥವಾ ಕನ್ನಡ ಬರಲ್ವಾ? ಹೊರಟೋಗಿ ಅಂದೆ. ನೀವೆಲ್ಲ ನಿಮ್ ಕೆಲಸ ಮಾಡಿ.
ಪಾಪ ಆ ಹುಡುಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ಲು. ನಾವ್ ಅವಳಿಗೆ ಕೊಡೋ ಟಾರ್ಚರ್ಗೆ ನಮ್ಗೆ ಅಯ್ಯೋ ಅನಿಸ್ತಾ ಇತ್ತು. ಯಾಕಣ್ಣ ಹೀಗೆಲ್ಲ ಮಾಡಕ್ ಹೇಳಿದ್ರಿ? ನನಗಾಗಬೇಕಾಗಿರೋ ಕೆಲಸನೂ ಆಯಿತು, ನಿಮಗೆ ಸಿಗ್ಬೇಕಾಗಿರೋ ದುಡ್ಡು ಸಿಕ್ಕಾಯ್ತು. ಬಾಕಿ ಪುರಾಣ ನಿಮ್ಗೆ ಯಾಕೆ? ಅಲ್ಲ ಅಣ್ಣ, ಅವತ್ತು ಎಲ್ರ ಮುಂದೆ ಬಂದು ಕೈ ಮುಗ್ದು ಆರಾಧ್ನ ಇದೇ ಕೆಲ್ಸದಲ್ಲಿ ಮುಂದುವರಿಬೇಕು ಅಂತ ಕೇಳ್ಕೊಂಡ್ರಿ. ಅದಾದ್ಮೇಲೆ ಬಂದು ಆರಾಧ್ನ ಇದೇ ಗಾರ್ಮೆಂಟ್ಸ್ ಅಲ್ಲಿ ಕಷ್ಟ ಅನುಭವಿಸ್ಬೇಕು ಹಾಗ್ ಮಾಡಿ ಅಂತ ಹೇಳಿದ್ರಿ. ಯಾಕಿಂಗೆ? ಬಿಸ್ನೆಸ್ ಮಾಡ್ತೀನಿ ಅಂತ ಹಾರಾಡ್ತಾ ಇದ್ಲು. ಅಷ್ಟು ಇಷ್ಟು ಬಿಸ್ನೆಸ್ ಮಾಡ್ತಾ ಇದ್ಲು. ಹೆಂಗೆ ಅಲ್ವಾ ಮನುಷ್ಯ ಬೆಳೆಯೋದು? ಈಗಲೇ ಇಷ್ಟು ಹಾರಾಡ್ತಾಳೆ, ಮುಂದೆ ಏನಾದರೂ 4 ಕಾಸು ನೋಡ್ಬಿಟ್ರೆ? ಅದಕ್ಕೆ ಶುರುನಲ್ಲೇ ರೆಕ್ಕೆ ಪುಕ್ಕ ಕತ್ತರಿಸ್ಬಿಟ್ಟೆ. ಏನಣ್ಣ ಅಪ್ಪ ಆಗಿ ಹೀಗ್ ಮಾತಾಡ್ತಿದ್ಯಲ್ಲ, ಮಗಳ ಮೇಲೆ ಬಂದ್ರೆ ನಿನಗೆ ಗೌರವ ಅಲ್ವಾ? ಅವಳು ಯಾವ ಸೀಮೆ ಮಗಳು? ಅವಳು ನನ್ನ ಹೆಂಡತಿ ಮಗಳು. ನನ್ನ ಮಗಳು ಈ ಥರ ಅಲ್ಲ. ನಾನು ಹೇಳಿದ ಹುಡುಗನ ಕಣ್ಣು ಮುಚ್ಕೊಂಡು ಮದುವೆ ಆಗ್ತಾಳೆ. ಇವಳು ತುಂಬ ಅತಿಯಾಗಿ ಎಗರಾಡ್ತಾ ಇದ್ಲು. ಅದಕ್ಕೆ ತಂದಿಲ್ ಕೆಲ್ಸಕ್ಕೆ ಸೇರಿಸ್ತೆ. ಮತ್ತೆ ಅಲ್ಲಿಗೆ ಬಂದಲ್ಲಣ್ಣ. ಕೆಲ್ಸಕ್ ಸೇರ್ಸಿದ್ದೇನಕ್ಕೆ, ಮತ್ತೆ ಕೆಲ್ಸ ಬಿಡ್ಸಿದ್ದೇನಕ್ಕೆ? ಅದೆಲ್ಲ ದೊಡ್ಡ ಕತೆ, ನಿಮಗೆ ಗೊತ್ತಾಗಲ್ಲ. ಮದುವೆ ಆಗ್ತೀಯಾ, ಕೆಲ್ಸಕ್ಕೆ ಹೋಗ್ತೀಯಾ ಅಂದರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಎದುರುತ್ರ ಮಾತಾಡ್ತಾಳೆ. ಮದುವೆ ಅನ್ನೋ ಶಬ್ದನೇ ಅವಳು ಬಾಯಲ್ಲಿ ಬರಲಿಲ್ಲ. ನನಗೇ ಬುದ್ಧಿ ಕಲಿಸ್ತಾಳ. ಇರು ಮಾಡು ಕೆಲಸನ ಅಂತ ಮನಸ್ಸಲ್ಲೇ ಅನ್ಕೊಂಡು ಇಲ್ಲಿಗೆ ಸೇರಿಸ್ತೆ. ಕೆಲಸ ಅಂತ ಒದ್ದಾಡ್ತಾ ಇರ್ಬೇಕಾದ್ರೆ ಕೆಲಸ ಹೋಯ್ತು. ಕೆಲಸ ಹೋದ್ಮೇಲೆ ಇನ್ನೇನು ಮಾಡ್ತಾಳೆ? ಮದುವೆ ಆಗಲೇಬೇಕು. ತಲೆ ಓಡಿಸಿದ್ದೀನಿ ಹೆಂಗೆ ನಾನು. ಥ್ಯಾಂಕ್ ಯು. ಇದೆಲ್ಲ ಆಗಿದ್ದು ನಿಮ್ಮಿಂದನೇ. ಪಾಪ ಕಣೆ ಹುಡುಗಿ, ಈ ಮನುಷ್ಯನ ಜೊತೆ ಅದ್ ಹೇಗ್ ಬದುಕ್ತಾಳೋ ಏನೋ. ಈ ದುಡ್ಡಿನ ಆಸೆ ನಮ್ ಕೈಲೂ ಏನೇನೋ ಮಾಡಿಸ್ಬಿಡ್ತು. ಇವನ್ ಪಾಪ ನಮ್ ತಲೆ ಮೇಲೆ ಬರ್ದಿದ್ರೆ ಸಾಕು. ಆ ಹುಡುಗಿನ ಆ ದೇವ್ರೇ ಕಾಪಾಡ್ಬೇಕು.